ನಾಗಮಂಗಲ ಗಲಭೆ ಜಟಾಪಟಿಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಸುಳ್ಳು ಮಾಹಿತಿ ಆರೋಪದಲ್ಲಿ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ವಿರುದ್ಧ ದಾಖಲಾಯಿತು ಎಫ್ಐಆರ್. ಹಾಗಿದ್ರೆ ಇಬ್ಬರು ನಾಯಕರು ಪೋಸ್ಟ್ ಮಾಡಿದಂತಹ ವಿಡಿಯೋಗಳು ಯಾವುವು? ಈ ಸುದ್ದಿಗಳನ್ನು ನೋಡೋಣ ಎಫ್ಐಆರ್ ಕಿಚ್ಚು ನ್ಯೂಸ್ ಟಾಪ್ನಲ್ಲಿ. ನಾಗಮಂಗಲ ವಿಚಾರದಲ್ಲಿ ರಾಜಕೀಯ ನಾಯಕರ ಜಟಾಪಟಿ ಮುಂದುವರೆದಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಪಾಕ್ ಪರ ಘೋಷಣೆ ಕೂಗ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಬಾಂಬ್ ಹರಿಹಾಯ್ದಿದ್ದಾರೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಆಡಳಿತದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವರಿದ್ದಾರೆ, ನಿಮ್ಮ ಸರ್ಕಾರದಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಕ್ಕಂಥವರಿದ್ದಾರೆ. ದಿನಕ್ಕೊಬ್ಬೊಬ್ಬರು ಬಿಜೆಪಿ ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರದ್ದೇ ಒಂದು ಡಿಸೈನ್ ಇದೆ. ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಹಿಳೆಯಿಂದ ದಾಖಲಾಯಿತು ಲೈಂಗಿಕ ದೌರ್ಜನ್ಯ ಕೇಸ್. ಜಾತಿ ನಿಂದನೆ ಕೇಸ್ನಲ್ಲಿ ಇಂದು ಏನಾಗಲಿದೆ ಜಾಮೀನು ಭವಿಷ್ಯ? ಈ ಸುದ್ದಿಗಳನ್ನು ನೋಡೋಣ ಮುನಿಗೆ ಚಕ್ರವ್ಯೂಹ ನ್ಯೂಸ್ ಟಾಪ್ನಲ್ಲಿ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ವಿಚಾರಣಾ ದಿನ ಕೈದಿಯಾಗಿರೋ ಅವರಿಗೆ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಚೆಲುವರಾಜು ದಾಖಲಿಸಿದ್ದ ವಂಚನೆ ದೂರಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ. ವಂಚನೆ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿರೋ ಮುನಿರತ್ನಗೆ ಜಾತಿ ನಿಂದನೆ ಕೇಸ್ ಕಂಟಕ ತಂದಿಟ್ಟಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ನಿನ್ನೆ ನಡೆದಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇವತ್ತಿಗೆ ಆದೇಶ ಕಾಯ್ದಿರಿಸಿದೆ. ಮುನಿರತ್ನ ಬೇಲ್ ಭವಿಷ್ಯ ಇಂದು ನಿರ್ಧಾರವಾಗಲಿದ್ದು, ಜಾಮೀನು ಸಿಗದಿದ್ದರೆ ಜೈಲೇ ಗತಿಯಾಗಿದೆ. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಿದೆ. 2 ಕೇಸ್ ದಾಖಲಾಗಿದ್ದ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗಿದೆ. ಮಹಿಳೆಯೊಬ್ಬರು ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ ಆರೋಪದಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಹಾಜರಾಗಿ ಮಹಿಳೆ 2 ಗಂಟೆಗೂ ಹೆಚ್ಚು ಕಾಲ ವಿವರಣೆ ನೀಡಿದ್ದಾರೆ. ಸಿಎಂ ಭೇಟಿ ಮಾಡಿದ್ದ ಒಕ್ಕಲಿಗ ಸಚಿವರು ಮುನಿರತ್ನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಬಳಿಕ ಮಾತನಾಡಿದ್ದ ಸಚಿವ ಚೆಲುವರಾಯಸ್ವಾಮಿ, ಒಕ್ಕಲಿಗರ ಬಗ್ಗೆ ಮುನಿರತ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕೂಡ ಆರ್ ಅಶೋಕ್ ಮೌನವಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪಂಚ್ ಕೊಟ್ಟಿದ್ದ ಅಶೋಕ್, ದೇವೇಗೌಡರ ಕುಟುಂಬ ಮುಗಿಸಿದವರು ನೀವು ಎಂದಿದ್ರು. ಈ ಮಾತಿಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬನೇ ಮುಳುಗಿಸ್ಬೇಕು ಅಂತ ಹೊರಟವರು, ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ. ಬಿಜೆಪಿಯವ್ರು ಏನು ಮಾಡಲಿಲ್ಲ. ಅವ್ರೇನು ಮಾಡಲಿಲ್ಲ. ಇದೇ ಬಿಜೆಪಿಯವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನು ಮಾತಾಡಿದ್ರು? ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು? ಇದೇ ಅಶೋಕ ಏನು ಮಾತಾಡಿದ್ರು? ಮುನಿರತ್ನ ಆಡಿಯೋ ವೈರಲ್ ಹಿಂದೆ ಡಿಕೆ ಬ್ರದರ್ಸ್ ಕೈವಾಡ ಇದೆ ಅಂತ ಮುನಿರತ್ನ ಆರೋಪಿಸಿದ್ರು. ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನಗೆ ಡೈಲಾಗ್ ಹೊಡೆಯಲು ನಾವು ಹೇಳಿಕೊಟ್ಟಿದ್ವಾ ಎಂದು ಲೇವಡಿ ಮಾಡಿದ್ದಾರೆ. ಹೌದಾ? ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾ ಇದಾರಾ? ಅಲ್ಲಪ್ಪ, ಈಗ ಅವ್ರು ಏನೇನು ಡೈಲಾಗು ನಾನು ನೋಡಿದೆ, ನಾನು ಸ್ವಾಮಿಗಳು ನೋಡೋದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವು ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅಂದ್ಬಿಟ್ಟು. ಮುನಿರತ್ನ ನಾಯ್ಡು ಹಾಗೂ ಚೆನ್ನಾರೆಡ್ಡಿ ಕೇಸ್ 2 ಬೇರೆ ಬೇರೆ. ಚೆನ್ನಾರೆಡ್ಡಿ ಪಾಟೀಲ್ ಮುನಿರತ್ನ ರೀತಿ ಮಾತನಾಡಿರೋದು ಇದ್ಯಾ? ಪರಶುರಾಮ್ ಪತ್ನಿ ಹೇಳಿರೋದು ಪರಶುರಾಮ್ ಹೇಳಿದ್ದಾರಾ ಎಂದು ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಪರಶುರಾಮ್ ಪತ್ನಿ ಮತ್ತು ಕುಟುಂಬದವರು ಆರೋಪ ಮಾಡಿದ್ದಾರೆ. ಆದರೆ ಮೃತ ಪಿಎಸ್ಐ ಪರಶುರಾಮ್ ಆರೋಪ ಮಾಡಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ. ಚೆನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬೊಬ್ಬರಿಗೊಂದು ನ್ಯಾಯ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತ್ಯುತ್ತರ ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಯಾರನ್ನೂ ರಕ್ಷಣೆ ಮಾಡ್ತಿಲ್ಲ ಅಂದಿದ್ದಾರೆ. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಮುನಿರತ್ನಗೊಂದು ನ್ಯಾಯ, ಚೆನ್ನಾರೆಡ್ಡಿ ಪಾಟೀಲ್ಗೆ ಒಂದು ನ್ಯಾಯ ಇಲ್ಲ, ಚೆಲುವರಾಯ ಸ್ವಾಮಿಗೊಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ.
ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ. ವಾಟ್ ಈಸ್ ದ ಮೀನಿಂಗ್? ಏನರ್ಥ ಇದು? ಕಾಂಗ್ರೆಸ್ನವರಿಗೊಂದು ಸಂವಿಧಾನ ಇದೆಯಾ? ಕಾಂಗ್ರೆಸ್ಸಿಗೊಂದು ಕಾನೂನು ಇದೆಯಾ? ನಾವು ತಪ್ಪು ಮುನಿರತ್ನ ಮಾಡಿದರೆ ತಪ್ಪಿಗೆ ಶಿಕ್ಷೆ ಆಗಲಿ, ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ. ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ವಲ್ಲ, ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ? ಏಕಾಏಕಿ ಬಂಧನ ಮಾಡಿದ್ರು. ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫ್ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನು ತೊಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಜನಪ್ರತಿನಿಧಿಗಳು ಇಂತಹ ಕೀಳು ಮಟ್ಟದ ಪದ ಬಳಸಬಾರದು. ಹೀಗೆ ಮಾತನಾಡಿದರೆ ಅವರು ಯಾರೂ ಕೂಡ ಶಾಸಕ ಅನಿಸಿಕೊಳ್ಳಲ್ಲ ಎಂದು ಮುನಿರತ್ನ ವಿರುದ್ಧ SK ಸೋಮಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಮುನಿರತ್ನ ನಾಯ್ಡು ಬೈದಿರುವುದು 100ಕ್ಕೆ 100ರಷ್ಟು ನಿಜ. ತನಿಖೆಯಲ್ಲಿ ಎಲ್ಲವೂ ಹೊರಬರುತ್ತೆ ಎಂದು ಸೋಮಶೇಖರ್ ಹೇಳಿದ್ದಾರೆ. ಬಿಜೆಪಿಯನ್ನು ಬಾಯಿ ಕಟ್ಕೊಂಡವನೇ, JDS ಬಾಯಿ ಕಟ್ಕೊಂಡವನೇ ಅಂತೇಳಿ ನಾನು ಬಾಯಿ ಕಟ್ಕೊಂಡು ಕುಂತ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಕಮ್ಯುನಿಟಿಯವರು ಬಂದು ಇದು ತಪ್ಪು 100ಕ್ಕೆ 100 ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತಂಥ ಸಂದರ್ಭದಲ್ಲಿ ನಾನು ಹಿಂದೂ ಮುಂದೆ ನೋಡದೆ ಭಾಗವಹಿಸಿದ್ದೇನೆ. ಮುನಿರತ್ನ ವಿರುದ್ಧ ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವ BBMP ಗುತ್ತಿಗೆದಾರ ಚೆಲುವರಾಯು ಮನೆಗೆ ನಿನ್ನೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ CN ಬಾಲಕೃಷ್ಣ ಭೇಟಿ ನೀಡಿದರು. ಚೆಲುವರಾಜು ಮತ್ತು ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಈ ವೇಳೆ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ R ಪ್ರಕಾಶ್, ಖಜಾಂಚಿ ಉಮಾಪತಿ ಉಪಸ್ಥಿತರಿದ್ದರು.